ಇದು ಹುಳಿ ಇಲ್ಲದ ರೊಟ್ಟಿಯ ಹಬ್ಬದ ಮಧ್ಯಾಹ್ನದ ಆರಾಧನೆ. ಹುಳಿ ಇಲ್ಲದ ರೊಟ್ಟಿಯ ಹಬ್ಬ ಮತ್ತು ಯಾತನೆ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಕಲಿಯಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ. ಹುಳಿ ಇಲ್ಲದ ರೊಟ್ಟಿಯ ಹಬ್ಬವು ಪಸ್ಕ ಹಬ್ಬದ ನಂತರ ಬರುವ 2ನೇ ವಾರ್ಷಿಕ ಹಬ್ಬವಾಗಿದೆ. ಹುಳಿ ಇಲ್ಲದ ರೊಟ್ಟಿಯ ಹಬ್ಬದ ಅತಿ ಮುಖ್ಯವಾದ ಅರ್ಥವು ಯಾತನೆಯಾಗಿದೆ. ಇಂದು ನಾವು ಆರಾಧನೆಯನ್ನು ಪ್ರಾರಂಭಿಸುವ ಈ ಕ್ಷಣದಲ್ಲಿ 2000 ವರ್ಷಗಳ ಹಿಂದೆ ಯೇಸು ಎಲೋಹಿ ಎಲೋಹಿ ಲಮಾ ಸಬಕ್ತಾನಿ ಎಂದು ಹೇಳಿ ಪ್ರಾಣ ಬಿಟ್ಟರು. ಪಾಪ ಪರಿಹಾರದ ಯಜ್ಞದ ಕುರಿಮರಿಯಾಗಿದ್ದು ಅವರು ಎಲ್ಲ ಮಾನವ ಕುಲದ ಪಾಪಗಳನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಬೆಳಿಗ್ಗೆ 9 ಗಂಟೆಗೆ ಶಿಲುಬೆಯ ಮೇಲೆ ಬಲಿಯಾದರು ಹಾಗೂ ಮಧ್ಯಾಹ್ನ 3 ಗಂಟೆಗೆ ತನ್ನ ಆತ್ಮವನ್ನು ಒಪ್ಪಿಸಿಕೊಟ್ಟು ಪರಲೋಕ ರಾಜ್ಯಕ್ಕೆ ಹಿಂತಿರುಗಿದರು. ಎಷ್ಟಾದರೂ ಸರ್ವಶಕ್ತ ದೇವರು ಒಂದು ಕ್ಷಣವಾದರೂ ಮರಣಕ್ಕೆ ಬಂದಿಯಾಗಲಿಲ್ಲ ಎಂಬುದನ್ನು ನಮಗೆ ತಿಳಿಸಲು ಅವರು ಇಡೀ ಮಾನವ ಕುಲಕ್ಕೆ ತಮ್ಮ ಮಹಾನ್ ಶಕ್ತಿ ಮತ್ತು ಅಧಿಕಾರವನ್ನು ಪುನರುತ್ಥಾನದ ಮೂಲಕ ತೋರಿಸಿದರು. ತಮ್ಮ ಮಕ್ಕಳಾದ ನಮಗೆ ನಮ್ಮ ದಾರಿಯಲ್ಲಿ ಯಾವುದೇ ಕಷ್ಟಗಳು ಮತ್ತು ಯಾತನೆಗಳು ಬಂದರೂ ನೀತಿಗಾಗಿ ಕಷ್ಟಪಡುವುದು ಯೋಗ್ಯವಾದದ್ದು ಎಂದು ಹೇಳಿ ಕೊನೆಯ ತನಕ ಕಷ್ಟದ ಮತ್ತು ಯಾತನೆಯ ಹಾದಿಯನ್ನು ಹಿಂಬಾಲಿಸಲು ಹೇಳಿದರು. ಈಗ ಪರಲೋಕದ ತಂದೆ ತಾಯಿಯ ಚಿತ್ತಕ್ಕೆ ವಿಧೇಯರಾಗಿ ನಾವು ಲೋಕದ ಎಲ್ಲ ಜನರಿಗೂ ಹಾಗೂ ಜನಾಂಗಗಳಿಗೂ ಸುವಾರ್ತೆಯನ್ನು ಸಾರುತ್ತಿದ್ದೇವೆ. ಪರಲೋಕಕ್ಕೆ ಹೋಗುವ ದಾರಿಯಲ್ಲಿ ನಾವು ಹೇಗೆ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರುವುದು ಮತ್ತು ದೇವರನ್ನು ಸರಿಯಾಗಿ ಆರಾಧಿಸುವುದು ಎಂಬುದರ ಕುರಿತ ಆಂದೋಲನ ಏಳುತ್ತಿದೆ. ಈ ಆಂದೋಲನವು ಇಡೀ ಮಾನವ ಕುಲಕ್ಕೆ ಈ ಬೋಧನೆಯನ್ನು ತಲುಪಿಸಲು ಉತ್ತಮ ಪ್ರಯತ್ನಗಳನ್ನು ಮಾಡುತ್ತಿರುವ ದೇವರ ಎಲ್ಲ ಪ್ರವಾದಿಗಳಿಂದ ನಡೆಸಲ್ಪಡುತ್ತಿದೆ. ದೇವರ ಬೋಧನೆಗಳನ್ನು ತಲುಪಿಸುವುದರಲ್ಲಿ ನಾವು ನಡೆಯುವ ಹಾದಿ ಎಂದಿಗೂ ಸರಾಗ ಮತ್ತು ಸುಲಭವಲ್ಲ. ಕೆಲವೊಮ್ಮೆ ನಮ್ಮನ್ನು ವಿರೋಧಿಸುವ, ತಡೆಯುವ ಅಥವಾ ತಪ್ಪು ಹೊರಿಸುವ ಜನರನ್ನು ನಾವು ಸಂಧಿಸುತ್ತೇವೆ. ಇನ್ನು ಕೆಲವೊಮ್ಮೆ ನಾವು ಸುವಾರ್ತೆ ಕೆಲಸವನ್ನು ನಡೆಸಲು ಸಹಾಯ ಮಾಡುವ ಜನರನ್ನು ಸಂಧಿಸುತ್ತೇವೆ. ಅನೇಕ ಯಾತನೆಯ ಕ್ಷಣಗಳಿದ್ದರೂ ನಾವು ಯಾವುದೇ ಕಷ್ಟ ಹಾಗೂ ಸಂಕಟಗಳನ್ನು ಎದುರಿಸಿದರೂ ಕ್ರಿಸ್ತನು ನಮಗಾಗಿ ನಡೆದ ಶಿಲುಬೆಯ ಹಾದಿಯನ್ನು ಯಾವಾಗಲೂ ನೆನಪಿಸಿಕೊಳ್ಳುತ್ತಾ ಕ್ರಿಸ್ತನ ಹಾದಿಯನ್ನು ಹಿಂಬಾಲಿಸಬೇಕೆಂದು ದೇವರು ಹೇಳಿದ್ದಾರೆ. ನಮ್ಮ ಯಾತನೆಯ ಕೊನೆಯಲ್ಲಿ ಪರಲೋಕ ರಾಜ್ಯ, ಪರಲೋಕದ ತಂದೆ ಮತ್ತು ಅಸಂಖ್ಯಾತ ಪರಲೋಕದ ದೇವದೂತರು ನಮಗಾಗಿ ಕಾಯುತ್ತಿರುವುದನ್ನು ನೆನಪಿಸಿಕೊಳ್ಳುತ್ತಾ ನಾವು ನಡೆಯುತ್ತಿರುವ ಹಾದಿ ಕಷ್ಟ, ಸಂಕಟ ಮತ್ತು ನೋವಿನಿಂದ ತುಂಬಿದ್ದರೂ ಕೊನೆಯ ತನಕ ನಾವು ನಿರುತ್ಸಾಹಗೊಳ್ಳದೆ ಅಥವಾ ಬಿಟ್ಟುಕೊಡದೆ ಇರೋಣ. ಹೀಗೆ ಮಾಡುತ್ತಾ ನಾವೆಲ್ಲರೂ ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ಯೋಗ್ಯರಾಗೋಣ. ಮತ್ತಾಯ ಅಧ್ಯಾಯ 16 ವಚನ 24. ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಟ್ಟಾನು? ವಚನ 24ರಲ್ಲಿ ಯೇಸು ಹೇಳಿದಂತೆ ಕ್ರಿಸ್ತನ ಜೀವನವನ್ನು ಹಿಂಬಾಲಿಸಲು ಒಂದು ಷರತ್ತು ಇದೆ. ಆ ಷರತ್ತು ಏನೆಂದರೆ ನಾವು ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಆತನನ್ನು ಹಿಂಬಾಲಿಸಬೇಕು. ಕ್ರಿಸ್ತನ ಜೀವನವನ್ನು ಹಿಂಬಾಲಿಸುವ ಹಾದಿಯು ಎಂದಿಗೂ ಸರಾಗ ಮತ್ತು ಸುಲಭವಲ್ಲ. ನಾವು ಯಾವಾಗಲೂ ಅನೇಕ ಕಷ್ಟಗಳು ಮತ್ತು ತೊಂದರೆಗಳನ್ನು ಎದುರಿಸಬಹುದು. ಆ ಹಾದಿಯು ಅನೇಕ ಕಷ್ಟಗಳಿಂದ ತುಂಬಿದ್ದರೂ ಹಾದಿಯ ಕೊನೆಯಲ್ಲಿ ದೇವರು ನಮಗಾಗಿ ಸಿದ್ಧ ಮಾಡಿರುವ ನಿಜಕ್ಕೂ ವೈಭವದ ಮತ್ತು ಮಹಿಮಾನ್ವಿತ ಲೋಕವು ನಮಗಾಗಿ ಕಾಯುತ್ತಿದೆ ಎಂಬುದನ್ನು ನಾವು ಎಂದಿಗೂ ಮರೆಯಬಾರದು. ನಾವು ಯಾವುದೇ ಕಷ್ಟಗಳಿಂದ ಸೋಲಬಾರದು, ಎಂದಿಗೂ ಬಿಟ್ಟುಕೊಡಬಾರದು ಮತ್ತು ಬೀಳಬಾರದು. ನಂಬಿಕೆಯ ಹಾದಿಯಲ್ಲಿ ನಾನು ಎದುರಿಸುತ್ತಿರುವ ಎಲ್ಲ ಕಷ್ಟಗಳು ಮತ್ತು ತೊಂದರೆಗಳು ನಾನು ನನ್ನ ಶಿಲುಬೆಯನ್ನು ಹೊತ್ತುಕೊಂಡು
ದೇವರನ್ನು ಹಿಂಬಾಲಿಸುವ ಮಾರ್ಗಗಳಾಗಿವೆ ಎಂದು ಯೋಚಿಸುತ್ತಾ ಎಲ್ಲ ಕಷ್ಟಗಳು ಮತ್ತು ತೊಂದರೆಗಳನ್ನು ಸಹಿಸಿಕೊಳ್ಳಬೇಕು. 1 ಪೇತ್ರನು ಅಧ್ಯಾಯ 4 ನೋಡೋಣ. ಇಂದು ಹುಳಿ ಇಲ್ಲದ ರೊಟ್ಟಿಯ ಹಬ್ಬದಂದು ಯಾತನೆಯ ಕುರಿತು ಕಲಿಯೋಣ. ಕ್ರೈಸ್ತನಾಗಿ ಬಳಲುತ್ತಿರುವ ಪರಿಣಾಮವಾಗಿ ದೇವರು ನಮಗೆ ನಿತ್ಯ ಪರಲೋಕದ ಆಶೀರ್ವಾದವನ್ನು ಸ್ವೀಕರಿಸಲು ಅನುಮತಿಸುತ್ತಾರೆ ಎಂಬುದನ್ನು ಮರೆಯದೆ ನಾವು ಬಳಲುತ್ತಿರುವುದರಿಂದ ನಿರುತ್ಸಾಹಗೊಳ್ಳದೆ ಅಥವಾ ಬಿಟ್ಟುಕೊಡದೆ ಇರೋಣ. ಅಧ್ಯಾಯ 4 ವಚನ 12ರಲ್ಲಿ ಹೀಗೆ ಬರೆಯಲಾಗಿದೆ: ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದಕ್ಕೆ ಆಶ್ಚರ್ಯಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರಿ. ಕ್ರಿಸ್ತನ ಯಾತನೆಯಲ್ಲಿ ಬಾಧೆಗಳಲ್ಲಿ ಪಾಲುಗಾರರಾಗುವುದು ನಿಜವಾಗಿಯೂ ಮುಖ್ಯವಾಗಿದೆ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ವಚನ 14. ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ. ತೇಜೋಮಯವಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ಕ್ರೈಸ್ತನಾಗಿ ದೇವರ ಮಹಿಮಾನ್ವಿತ ಜೀವನವನ್ನು ಹಿಂಬಾಲಿಸುವಾಗ ನಾವು ಎದುರಿಸುವ ಎಲ್ಲ ಕಷ್ಟಗಳನ್ನು ಮತ್ತು ನಾವು ಮಾಡುವ ತ್ಯಾಗಗಳನ್ನು ಕಷ್ಟಗಳೆಂದು ಅಥವಾ ತ್ಯಾಗಗಳೆಂದು ಪರಿಗಣಿಸಬಾರದು. ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಅವುಗಳನ್ನು ಮಹಿಮಾನ್ವಿತ ಪದಕಗಳಂತೆ ಪರಿಗಣಿಸಬೇಕು. ನಾವು ಶಾರೀರಿಕ ದೇಹದಲ್ಲಿರುವುದರಿಂದ ಅಂತಹ ಕಷ್ಟಗಳನ್ನು ಸಹಿಸಿಕೊಳ್ಳುವುದು ಕಠಿಣವಾಗಿರುತ್ತದೆ. ಆದ್ದರಿಂದಲೇ ಕೆಲವೊಮ್ಮೆ ನಾವು ದಣಿದು ನಿರಾಶೆಗೊಳ್ಳುತ್ತೇವೆ ಅಥವಾ ಬೇಸರಗೊಂಡು ಆ ಹಾದಿಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಆದರೆ ನಮ್ಮ ದೇವರು, ನೀವು ನನ್ನನ್ನು ಹಿಂಬಾಲಿಸಲು ಬಯಸುವುದಾದರೆ, ನಾನು ಹೋಗುವ ಸ್ಥಳಕ್ಕೆ ನನ್ನನ್ನು ಹಿಂಬಾಲಿಸಲು ನಿಜಕ್ಕೂ ನೀವು ಬಯಸಿದರೆ ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬನ್ನಿರಿ ಎಂದು ಹೇಳಿದರು. ತನ್ನ ಶಿಲುಬೆಯನ್ನು ಹೊತ್ತುಕೊಳ್ಳದವರು ಕೊನೆಯ ತನಕ ನನ್ನನ್ನು ಹಿಂಬಾಲಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು. ಆದ್ದರಿಂದ ನಾವು ಯಾವುದೇ ಕಷ್ಟಗಳನ್ನು ಹಾಗೂ ತೊಂದರೆಗಳನ್ನು ಎದುರಿಸಿದರೂ ಈ ಸುವಾರ್ತೆಯು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಗೂ ಬೋಧಿಸಲ್ಪಡುವ ಕ್ಷಣದವರೆಗೂ ಮತ್ತು ನಮ್ಮ ಕಳೆದು ಹೋದ ಎಲ್ಲ ಸಹೋದರ ಸಹೋದರಿಯರನ್ನು ಹುಡುಕುವವರೆಗೂ ನಾವು ನೀತಿಗಾಗಿ ಎಲ್ಲ ಕಷ್ಟಗಳನ್ನು ಸಂತೋಷದಿಂದ ಸ್ವೀಕರಿಸೋಣ. ಭೋಗ ಪುರುಷನು, ಭಿಕ್ಷಗಾರನು ಇವರ ದೃಷ್ಟಾಂತದ ಮೂಲಕ ಯೇಸು ಯಾತನೆಯ ಬಗ್ಗೆ ಉದಾಹರಣೆ ತೋರಿಸಿದರು. ಐಶ್ವರ್ಯವಂತನು ಯಾವುದೇ ಕಷ್ಟವಿಲ್ಲದ ಜೀವನವನ್ನು ಜೀವಿಸಿದನು, ಆದರೆ ಲಾಜರನು ಬಹಳ ಕಷ್ಟದ ಜೀವನವನ್ನು ಜೀವಿಸಿದ. ನೀನು ಈ ಭೂಮಿಯಲ್ಲಿ ಕಷ್ಟವಿಲ್ಲದೆ ಜೀವಿಸಿದೆ, ಆದರೆ ಲಾಜರನು ಬಹಳ ಕಷ್ಟದಿಂದ ಜೀವಿಸಿದನು. ಆದ್ದರಿಂದ ನೀನು ನಿತ್ಯ ಬೆಂಕಿ ಕೊಂಡದಲ್ಲಿ ಯಾತನೆ ಪಡುವುದು ಹಾಗೂ ಲಾಜರನ್ನು ನಿತ್ಯ ಪರಲೋಕ ರಾಜ್ಯದಲ್ಲಿ ಸಮಾಧಾನ ಹೊಂದಿರುವುದು ನ್ಯಾಯವಲ್ಲವೇ? ಭೋಗಪುರುಷ ಭಿಕ್ಷಗಾರ ಎಂಬ ದೃಷ್ಟಾಂತವನ್ನು ವಿವರಿಸುವ ಮೂಲಕ ಯೇಸು ಈ ಭೂಮಿಯಲ್ಲಿ ಯಾತನೆಯ ಜೀವನವನ್ನು ನಡೆಸಿದ ಜನರು ಹಾಗೂ ಆರಾಮವನ್ನು ಮತ್ತು ಸಂತೋಷವನ್ನು ಬೆನ್ನಟ್ಟುತ್ತಾ ಯಾವುದೇ ಯಾತನೆ ಇಲ್ಲದೆ ಜೀವಿಸಿದ ಜನರ ನಡುವೆ ವ್ಯತ್ಯಾಸವನ್ನು ತಿಳಿಸಿದರು. ಈ ದೃಷ್ಟಾಂತದ ಮೂಲಕ ಕ್ರೈಸ್ತರಾದ ನಾವು ಯಾವ ರೀತಿಯ ಜೀವನವನ್ನು ಜೀವಿಸಿದರೆ ನಿಜವಾದ ಮತ್ತು ನಿತ್ಯ ಆಶೀರ್ವಾದವನ್ನು ಸ್ವೀಕರಿಸುತ್ತೇವೆ ಎಂಬ ವಿಷಯದ ಕುರಿತು ನಾವು ಅರ್ಥ ಮಾಡಿಕೊಳ್ಳಬಹುದು. ಹಾಗಾದರೆ ಒಬ್ಬ ಕ್ರೈಸ್ತನ ಜೀವನವು ಏಕೆ ಯಾತನೆಗಳಿಂದ ತುಂಬಿರುತ್ತದೆ? 1 ಪೇತ್ರನು ಅಧ್ಯಾಯ 5 ವಚನ 9ರಲ್ಲಿ ಇದರ ಬೋಧನೆಯನ್ನು ನೋಡೋಣ. 1 ಪೇತ್ರನು ಅಧ್ಯಾಯ 5 ವಚನ 9. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂಥ ಬಾಧೆಗಳನ್ನೇ ಅನುಭವಿಸುತ್ತಿದ್ದಾರೆಂದು ನಿಮಗೆ ತಿಳಿದದೆಯಲ್ಲ. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಆತನಿಗೆ ಆಧಿಪತ್ಯವು ಯುಗ ಯುಗಾಂತರಗಳಲ್ಲಿಯೂ ಇರಲಿ. ಆಮೇನ್. ಇಲ್ಲಿ ನಾವು ಅನುಭವಿಸುವ ಬಾಧೆಗಳ ಮೂಲಕ ದೇವರು ನಮ್ಮನ್ನು ನೆಲೆಗೊಳಿಸಿ ಬಲಪಡಿಸುವರು. ಹಾಗಾಗಿ ನಾವು ದೃಢವಾಗಿ ನಿಂತು ನಂಬಿಕೆಯಲ್ಲಿ ಸ್ಥಿರವಾಗಿರುವಂತೆ ಮಾಡಿದರು. ಈ ಕಾರಣದಿಂದಲೇ ನಮಗೆ ಯಾತನೆಯ ಸಮಯ ಕೊಡಲಾಗುತ್ತದೆ. ಎಷ್ಟಾದರೂ ಅದು ಸ್ವಲ್ಪ ಕಾಲಕ್ಕೆ ಮಾತ್ರವಾಗಿದೆ. ಆದ್ದರಿಂದ ಅಪೊಸ್ತಲರ ಕೃತ್ಯಗಳು 14ರ ಪ್ರಕಾರ ದೇವರ ರಾಜ್ಯಕ್ಕೆ ಹೋಗುವ ದಾರಿಯಲ್ಲಿ ಏನನ್ನು ಎದುರಿಸಬೇಕು,
ನಾವು ಅನೇಕ ಕಷ್ಟಗಳನ್ನು ಅನುಭವಿಸಬೇಕು. 겪을 수밖에 없다고 했습니다. ನಾವು ನಮ್ಮ ನಂಬಿಕೆಯ ಜೀವನವನ್ನು ಪೂರ್ಣ ಹೃದಯದಿಂದ ಜೀವಿಸದಿದ್ದರೆ ನಾವು ಕಲ್ಲಿನ ಮತ್ತು ಕಠಿಣ ಮಾರ್ಗಗಳನ್ನು ತಪ್ಪಿಸಬಹುದು. ಎಷ್ಟಾದರೂ ನಾವು ಕ್ರಿಸ್ತನ ಹಾದಿಯನ್ನು ಪೂರ್ಣ ಹೃದಯದಿಂದ ಜೀವಿಸಲು ಮನಸ್ಸು ಮಾಡಿದರೆ ನಮ್ಮ ಶಿಲುಬೆ ಚಿಕ್ಕದಾದರೂ ದೊಡ್ಡದಾದರೂ ಅದನ್ನು ಹೊತ್ತುಕೊಳ್ಳಲು ಶಕ್ತರಾಗಬೇಕು. ಅಪೊಸ್ತಲರ ಕೃತ್ಯಗಳು 14ರಲ್ಲಿ ಇನ್ನೊಂದು ವಚನವನ್ನು ನೋಡೋಣ. ಅಧ್ಯಾಯ 14 ವಚನ 22 ಓದೋಣ. ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರಿ ಎಂದು ಅವರನ್ನು ಧೈರ್ಯಗೊಳಿಸಿದರು. ಈ ಪ್ರಸಂಗದ ಆರಂಭದಲ್ಲಿ ನಾವು ದೇವರ ರಾಜ್ಯವನ್ನು ಪ್ರವೇಶಿಸಲು ಅಗತ್ಯವಿರುವ ವಿಷಯವನ್ನು ಹೇಳಿದೆ. ಅದೇನೆಂದರೆ ನಾವು ಅನೇಕ ಕಷ್ಟಗಳನ್ನು ಎದುರಿಸಬೇಕೆಂಬುದೇ. ನಿಜವಾದ ಪ್ರಾಮಾಣಿಕ ಕ್ರೈಸ್ತನ ಜೀವನವನ್ನು ಜೀವಿಸುವವರು ಕೆಲವೊಮ್ಮೆ ತಮ್ಮ ಕುಟುಂಬಗಳಿಂದ, ನೆರೆಯವರಿಂದ ಹಾಗೂ ಪರಿಚಯಸ್ಥರಿಂದ ಅನೇಕ ಕಷ್ಟಗಳನ್ನು ಎದುರಿಸಬಹುದು. ನಮ್ಮನ್ನು ವಿವಿಧ ರೀತಿಯಲ್ಲಿ ಪರೀಕ್ಷಿಸುವ ಅನೇಕ ಅಡಚಣೆಗಳಿವೆ. ಎಷ್ಟಾದರೂ ನಾವು ಎದುರಿಸುವ ಅಡಚಣೆಗಳಿಂದ ತಪ್ಪಿಸಿಕೊಳ್ಳಬಾರದು ಅಥವಾ ಕ್ರಿಸ್ತನಲ್ಲಿರುವ ನಂಬಿಕೆಯನ್ನು ಬಿಟ್ಟು ಬಿಡಬಾರದು. ಅಂತಹ ಸಂದರ್ಭದಲ್ಲಿ ನಾವು ಭರವಸೆಯಿಂದ ನಡೆದರೆ ನಮ್ಮ ಮುಂದೆ ಇರುವ ಕೆಂಪು ಸಮುದ್ರವು ಒಂದು ಅಡಚಣೆಯಾಗುವುದಿಲ್ಲ. ಬದಲಾಗಿ ಅದು ನಮ್ಮ ಗುರಿಯನ್ನು ತಲುಪಲು ಸುಲಭವಾದ ದಾರಿಯಾಗುತ್ತದೆ. ನಮ್ಮ ದಾರಿಯನ್ನು ತಡೆಯುವ ಕೆಂಪು ಸಮುದ್ರವು ದೊಡ್ಡ ಕಷ್ಟ ಮತ್ತು ಅಡಚಣೆಯಾಗಿದೆ. ಆದರೆ ನಾವು ದೇವರಲ್ಲಿ ಸರಿಯಾದ ನಂಬಿಕೆಯನ್ನು ಹೊಂದಿದ್ದರೆ ನಮಗೆ ಅಡಚಣೆಯಾಗಿದ್ದ ಕೆಂಪು ಸಮುದ್ರವು ಇನ್ನು ಮುಂದೆ ಅಡಚಣೆ ಅಥವಾ ವಿರೋಧಿಯಾಗಿರುವುದಿಲ್ಲ. ಆದರೆ ಅದು ನಮಗಾಗಿ ತೆರೆಯಲಾದ ರಕ್ಷಣೆಯ ಮತ್ತು ಅನುಗ್ರಹದ ದಾರಿಯಾಗುತ್ತದೆ ಮತ್ತು ಮಿತ್ರನಾಗುತ್ತದೆ. ಕೆಂಪು ಸಮುದ್ರದಂತಹ ಅಡಚಣೆಯು ನಮ್ಮ ಶತ್ರುಗಳನ್ನು ನಾಶ ಮಾಡುವ ಸಾಧನವಾಗಿದೆ. ನಾವು ಇದನ್ನು ನಂಬಬೇಕು. ಆದ್ದರಿಂದ ಪ್ರಸ್ತುತ ಯಾತನೆಯು ಯಾತನೆಯಾಗಿ ಅಥವಾ ಕಷ್ಟವಾಗಿ ಮುಗಿಯುವುದಿಲ್ಲ, ಆದರೆ ಅದು ನಮಗೆ ಆಶೀರ್ವಾದವಾಗಿರುತ್ತದೆ. ನಾವು ಅನುಭವಿಸುವ ಯಾತನೆಗಳ ಮೂಲಕ ದೇವರು ನಮ್ಮನ್ನು ನೆಲೆಗೊಳಿಸಿ ಬಲಪಡಿಸಿ ನಂಬಿಕೆಯಲ್ಲಿ ಸ್ಥಿರವಾಗಿರುವಂತೆ ಮಾಡುತ್ತಾರೆ. ಇಂದು ನಾವು ಕ್ರಿಸ್ತನ ಶಿಲುಬೆಯ ಮೇಲಿನ ಯಾತನೆ ಮತ್ತು ತ್ಯಾಗವನ್ನು ನೋಡುವ ಹುಳಿಯಿಲ್ಲದ ರೊಟ್ಟಿಯ ಹಬ್ಬವಾಗಿದೆ. ಪಸ್ಕದ ರಾತ್ರಿಯಿಂದ ಪ್ರಾರಂಭಿಸಿ ಗೆತ್ಸಮನೆ ತೋಟದಲ್ಲಿ ಕ್ರಿಸ್ತನು ಮಾನವ ಕುಲದ ರಕ್ಷಣೆಗಾಗಿ ಇಡೀ ರಾತ್ರಿ ಪ್ರಾರ್ಥಿಸಿದರು. ಅಲ್ಲಿ ಅವರು ನಮ್ಮ ರಕ್ಷಣೆಗೋಸ್ಕರ ಮುಂದೆ ಅನುಭವಿಸಬೇಕಾದ ಯಾತನೆಯನ್ನು ಮೊದಲೇ ನೋಡಿದರು. ಅವರು ಅನುಭವಿಸಲಿದ್ದ ಯಾತನೆಯು ಎಷ್ಟು ತೀವ್ರವಾಗಿತ್ತೆಂದರೆ ಅವರ ಹಣೆಯ ಮೇಲಿನ ಬೆವರು ರಕ್ತದ ಹನಿಗಳಾಗಿ ಮಾರ್ಪಟ್ಟಿತು. ಎಷ್ಟಾದರೂ ಯೇಸು ಈ ಯಾತನೆಯನ್ನು ಅನುಭವಿಸುತ್ತಿದ್ದ ಕ್ಷಣದಲ್ಲಿಯೂ ಒಳ್ಳೆಯ ನಂಬಿಕೆಯನ್ನು ಹೊಂದಿರುವಂತೆ ಕಂಡ ಶಿಷ್ಯರು ನೆಮ್ಮದಿಯಿಂದ ನಿದ್ರಿಸುತ್ತಿದ್ದರು. ಯೇಸು 3 ಬಾರಿ ಅವರ ಬಳಿಗೆ ಬಂದು ಅವರನ್ನು ಎಬ್ಬಿಸಿದರು. ನಾನು ಕಷ್ಟಪಡುವ ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರಾ? ಶಿಷ್ಯರು ಆ ಯಾತನೆಯಿಂದ ತಪ್ಪಿಸಿಕೊಂಡು ನೆಮ್ಮದಿಯಿಂದ ನಿದ್ರಿಸುತ್ತಿದ್ದರು. ಯೇಸು ಅವರ ಬಳಿಗೆ ಬಂದು ಅವರನ್ನು ಎಬ್ಬಿಸಿ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಹೇಳಿದರು. ಆತನು 2ನೇ ಬಾರಿ ಬಂದು ಅವರನ್ನು ಮತ್ತೆ ನಿದ್ರಿಸುತ್ತಿರುವುದನ್ನು ನೋಡಿದರು. ಅವರನ್ನು ಮತ್ತೆ ಎಬ್ಬಿಸಿದರು. ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಲು ಹೇಳಿದ ನಂತರ ಅವರು 3ನೇ ಬಾರಿ ಪ್ರಾರ್ಥಿಸಲು ಹೊರಟರು. ಅವರು ಪ್ರಾರ್ಥಿಸಿ ಹಿಂತಿರುಗಿದ ನಂತರ ಅವರು ಮತ್ತೊಂದು ಬಾರಿ ನಿದ್ರಿಸುತ್ತಿದ್ದರು. ಸದಸ್ಯರೇ, ನಾವು ಕೂಡ ಈ ರೀತಿ ಇದ್ದೇವೆ. ಪರಲೋಕದ ತಂದೆ ತಾಯಿ ಯಾತನೆಯನ್ನು ಅನುಭವಿಸುತ್ತಿದ್ದರೂ ಅವರ ಮಕ್ಕಳಾಗಿರುವ ನಾವು ಯಾವಾಗಲೂ ಯಾತನೆಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ ಹಾಗೂ ನೆಮ್ಮದಿಯ ಮತ್ತು ಆರಾಮದಾಯಕ ಜೀವನವನ್ನು ಜೀವಿಸಲು ಪ್ರಯತ್ನಿಸುತ್ತೇವೆ. ಎಷ್ಟಾದರೂ ಈ ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಮೂಲಕ ಮತ್ತೊಮ್ಮೆ ತಂದೆಯ ಯಾತನೆಯನ್ನು ನೆನಪಿಸಿಕೊಳ್ಳೋಣ. ಅವರು ತಮ್ಮ ಮಕ್ಕಳಾದ ನಮಗಾಗಿ ಪಸ್ಕ ಮುಗಿದ ನಂತರ ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಮುಂಜಾನೆಯವರೆಗೂ ಯಾತನೆಯನ್ನು ಅನುಭವಿಸಿದರು.
30 ಬೆಳ್ಳಿ ನಾಣ್ಯಕ್ಕಾಗಿ ಇಸ್ಕರಿಯೋತ ಯೂದನು ಯೇಸುವನ್ನು ಹಿಡಿದುಕೊಟ್ಟನು. ಪೇತ್ರನು 3 ಬಾರಿ ಅವರನ್ನು ನಿರಾಕರಿಸಿದ ನೋವನ್ನು ಅನುಭವಿಸಿದರು ಹಾಗೂ ಇತರ ಶಿಷ್ಯರಿಂದ ತ್ಯಜಿಸಲ್ಪಟ್ಟ ದುಃಖವನ್ನು ಅನುಭವಿಸಿದರು. 아무도 ಯೇಸುವನ್ನು ಬೆಂಬಲಿಸಲು ಅಥವಾ ಅವರಿಗೆ ಸಹಾಯ ಮಾಡಲು ಯಾರೂ ಇರಲಿಲ್ಲ. ಯೇಸು ಹಾಗೂ ಕಳ್ಳನ ನಡುವೆ ಒಬ್ಬರನ್ನು ಆರಿಸಲು ಅವಕಾಶ ನೀಡಲಾದಾಗ ಜನರು ಕಳ್ಳನನ್ನು ಬೆಂಬಲಿಸುತ್ತಾ ಯೇಸುವನ್ನು ತಿರಸ್ಕರಿಸಿದರು. 그런 이 사회적으로 ಈ ರೀತಿ ಅವರನ್ನು ಸಮಾಜವು ಗುರುತಿಸಲಿಲ್ಲ. ಅವರಲ್ಲಿ ಯಾವ ಪಾಪವೂ ಇಲ್ಲದಿದ್ದರೂ ಅವರು ಭಯಾನಕ ಸಂಕಟವನ್ನು ಅನುಭವಿಸಿದರು ಮತ್ತು ಬೆಳಿಗ್ಗೆ 9 ಗಂಟೆಗೆ ಶಿಲುಬೆಗೆ ಹಾಕಲ್ಪಟ್ಟರು. ಅವರ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಇಟ್ಟರು. ಅವರ ಸುತ್ತಲಿದ್ದ ಜನರು ಅವರನ್ನು ಉಗಳಿದರು, ಪರಿಹಾಸ್ಯ ಮಾಡಿದರು, ಗೇಲಿ ಮಾಡಿದರು ಮತ್ತು ಆತನ ಬಟ್ಟೆಗಳಿಗಾಗಿ ಚೀಟು ಹಾಕಿ ಪಾಲು ಮಾಡಿಕೊಂಡು ಅವರನ್ನು ಅವಮಾನಪಡಿಸಿದರು. ಆದರೆ ಅದು ತಮ್ಮ ಮಕ್ಕಳ ರಕ್ಷಣೆಗಾಗಿ ನಡೆಯುತ್ತಿರುವ ಹಾದಿಯಾಗಿದ್ದರಿಂದ ಅವರು ಎಲ್ಲವನ್ನೂ ಸಹಿಸಿಕೊಂಡರು, ತಾಳ್ಮೆಯಿಂದ ಆ ಹಾದಿಯಲ್ಲಿ ನಡೆದರು. 오전 9시 ಕ್ರಿಸ್ತನು ಬೆಳಿಗ್ಗೆ 9 ಗಂಟೆಗೆ ಶಿಲುಬೆಗೆ ಹಾಕಲ್ಪಟ್ಟರು ಮತ್ತು ಮಧ್ಯಾಹ್ನ 3 ಗಂಟೆಗೆ ಶಿಲುಬೆಯ ಮೇಲೆ ಪ್ರಾಣ ಬಿಟ್ಟರು. 두시면서 운명하셨습니다. 2000년 전에 ನಾವು ನಿನ್ನೆ ಆಚರಿಸಿದ ಪಸ್ಕದಿಂದ ಇಂದು ಆಚರಿಸುತ್ತಿರುವ ಹುಳಿಯಿಲ್ಲದ ರೊಟ್ಟಿಯ ಹಬ್ಬದವರೆಗೂ ಈ ಎಲ್ಲ ಘಟನೆಗಳು ಪವಿತ್ರ ಪಂಚಾಂಗದ ಪ್ರಕಾರ 2000 ವರ್ಷಗಳ ಹಿಂದೆ ನಡೆಯಿತು. ಇದು 2000 ವರ್ಷಗಳ ಹಿಂದೆ ನಡೆದ ಇತಿಹಾಸವನ್ನು ಸತ್ಯವೇದದಲ್ಲಿ ಬರೆಯಲಾಗಿದೆ ಎಂದು ನಾವು ಯೋಚಿಸಬಾರದು. ಬದಲಾಗಿ ನಮಗಾಗಿ ದೇವರ ಮಿತಿ ಇಲ್ಲದ ಪ್ರೀತಿಯನ್ನು ನಾವು ಗ್ರಹಿಸಿಕೊಳ್ಳಬೇಕು. ಇಂದು ಹುಳಿ ಇಲ್ಲದ ರೊಟ್ಟಿಯ ಹಬ್ಬದಂದು ನಮ್ಮ ತಂದೆ ತಾಯಿ ಅವರು ಅನುಭವಿಸಿದ ಯಾತನೆಗಿಂತ ನಮ್ಮ ರಕ್ಷಣೆಯನ್ನೇ ಬಯಸಿದರು ಎಂಬುದನ್ನು ಮರೆಯದಿರೋಣ. ನಾವು ಸಹ ನಮ್ಮ ಕಳೆದು ಹೋದ ಸಹೋದರ ಸಹೋದರಿಯರನ್ನು ರಕ್ಷಣೆಗೆ ಮುನ್ನಡೆಸುವಾಗ ಕೆಲವು ಕಷ್ಟಗಳನ್ನು ಮತ್ತು ತೊಂದರೆಗಳನ್ನು ಅನುಭವಿಸುತ್ತೇವೆ. 어떤 또 고통이 있고 가룟유다와 같은 배반도 ಇಸ್ಕರಿಯೋತ ಯೂದನು ಯೇಸುವಿಗೆ ದ್ರೋಹ ಮಾಡಿದನು, ಪೇತ್ರನು ನಿರಾಕರಿಸಿದನು ಹಾಗೂ ಸಾಯಬೇಕಾದರೂ ಕೊನೆಯ ತನಕ ನಿಮ್ಮನ್ನು ಹಿಂಬಾಲಿಸುತ್ತೇವೆ ಎಂದು ಹೇಳಿದ ಎಲ್ಲ ಶಿಷ್ಯರು ಯೇಸುವನ್ನು ನಿರಾಕರಿಸಿ ಓಡಿ ಹೋದರು. 있다 할지라도 마지막 ನಾವು ಈ ರೀತಿಯ ಪರಿಸ್ಥಿತಿಯನ್ನು ಎದುರಿಸಿದರೂ ದೇವರು ತನ್ನ ಕೊನೆಯ ಯಾತನೆಯ ಕ್ಷಣದಲ್ಲಿ ಕೊಟ್ಟ ನಾನು ಕೊನೆಯವರೆಗೂ ನಿಮ್ಮನ್ನು ಪ್ರೀತಿಸಿದ್ದೇನೆ ಎಂಬ ಪ್ರೀತಿಯ ಸಂದೇಶವನ್ನು ಎಂದಿಗೂ ಮರೆಯಬಾರದು. 잊지 않는 우리 모두가 되어야 되겠습니다. 우리 모두 ನಾವು ಕ್ರಿಸ್ತನ ಈ ಯಾತನೆಯನ್ನು ಕಲಿಯಬೇಕು. 배워야 되겠고 무작정 ನಮ್ಮ ಸ್ವಂತ ದೇಹವನ್ನು ನಿಂದಿಸುತ್ತಾ ಕೇವಲ ದುಃಖದ ಹಾದಿಯಲ್ಲಿ ನಡೆಯಬೇಕು ಎಂದಲ್ಲ, ಆದರೆ ನಮ್ಮ ಕಳೆದು ಹೋದ ಸಹೋದರ ಸಹೋದರಿಯರನ್ನು ಹುಡುಕುತ್ತಾ ನಾವು ಆ ಯಾತನೆಯನ್ನು ಅನುಭವಿಸಬೇಕಾದರೆ ಆ ಕಷ್ಟದ ಹಾದಿಯನ್ನು ಹಿಂಬಾಲಿಸಲು ನಾವು ಸಿದ್ಧರಾಗಿರಬೇಕು. 우리 하나님 말씀 ಇನ್ನೊಂದು ವಚನವನ್ನು ನೋಡೋಣ. ಫಿಲಿಪಿ ಅವರಿಗೆ ಅಧ್ಯಾಯ 1 ವಚನ 27 ಓದೋಣ. 함께 보겠습니다. ಹೀಗೂ ಕ್ರಿಸ್ತನ ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳಿರಿ. ಆಗ ನಾನು ಬಂದು ನಿಮ್ಮನ್ನು ನೋಡಿದರೂ ಸರಿಯೇ, ದೂರದಲ್ಲಿದ್ದು ನಿಮ್ಮ ಸುದ್ದಿಯನ್ನು ಕೇಳಿದರೂ ಸರಿಯೇ, ನೀವು ನಿಮ್ಮ ವಿರೋಧಿಗಳಿಗೆ ಯಾವ ವಿಷಯದಲ್ಲಾದರೂ ಹೆದರದೆ ಒಂದೇ ಆತ್ಮದಲ್ಲಿ ದೃಢವಾಗಿ ನಿಂತು ಸುವಾರ್ತೆಯಲ್ಲಿಟ್ಟ ನಂಬಿಕೆಗೋಸ್ಕರ ಐಕಮತ್ಯದಿಂದ ಹೋರಾಡುವವರಾಗಿದ್ದೀರೆಂದು ನಾನು ತಿಳಿದುಕೊಳ್ಳುವೆನು. ನೀವು ಹೀಗಿರುವುದು ವಿರೋಧಿಗಳ ನಾಶನಕ್ಕೂ ನಿಮ್ಮ ರಕ್ಷಣೆಗೂ ದೇವರಿಂದಾದ ಪ್ರಮಾಣವಾಗಿದೆ. ಹೇಗೆಂದರೆ ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು, ಆತನಿಗೋಸ್ಕರ ಬಾಧೆಯನ್ನನುಭವಿಸುವುದು ನಿಮಗೆ ಅನುಗ್ರಹವಾಗಿ ದೊರೆಯಿತು. ಹೀಗೆ ನೀವು ನನ್ನಲ್ಲಿ ಕಂಡಂಥ ಮತ್ತು ಈಗ ನನ್ನಲ್ಲಿರುವುದಾಗಿ ಕೇಳುವಂಥ ಅದೇ ಹೋರಾಟವು ನಿಮಗುಂಟು. 하고 있습니다. 우리가 그리스도를 ದೇವರು ನಮಗೆ ಕ್ರಿಸ್ತನನ್ನು ನಂಬುವ ಅನುಗ್ರಹ ಮಾತ್ರ ಕೊಟ್ಟಿಲ್ಲ, ಆದರೆ ಆತನಿಗಾಗಿ ಬಾಧೆಯನ್ನನುಭವಿಸುವ ಅನುಗ್ರಹವನ್ನೂ ಸಹ ಕೊಟ್ಟಿದ್ದಾರೆ. ನಮ್ಮ ದಾರಿಯಲ್ಲಿ ಯಾವುದೇ ಕಷ್ಟಗಳು ಬಂದರೂ ನಾವು ಕ್ರಿಸ್ತನನ್ನು ನಿರಾಕರಿಸಬಾರದು. ಆದರೆ ಪರಲೋಕದ ತಂದೆ ಮತ್ತು ತಾಯಿ ನಿಜಕ್ಕೂ ನಮ್ಮ ತಂದೆ ಮತ್ತು ನಮ್ಮ ತಾಯಿ ಎಂದು ವಿಶ್ವಾಸಿಸಬೇಕು. ನಾವು ತಂದೆ ತಾಯಿಯ ಬಗ್ಗೆ ಇಡೀ ಮಾನವ ಕುಲಕ್ಕೆ ಬೋಧಿಸಿ ಅವರನ್ನು ರಕ್ಷಣೆಗೆ ಮುನ್ನಡೆಸುವ ಚಿಯೋನಿನ ಮಕ್ಕಳಾಗೋಣ. ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಮೂಲಕ ಯಾತನೆಯು ಕೆಟ್ಟದ್ದಲ್ಲ. ಅದರ ಮೂಲಕ ದೇವರು ನಮ್ಮನ್ನು ನಾಶನಕ್ಕೆ ಮುನ್ನಡೆಸುತ್ತಿಲ್ಲ.
ಆದರೆ ನಾವು ಗ್ರಹಿಕೆಯನ್ನು ಹೊಂದಿ ಪರಿಪೂರ್ಣರಾಗಲು ಅದು ಒಂದು ಮುಖ್ಯವಾದ ಕಾರ್ಯವಿಧಾನವಾಗಿದೆ ಎಂಬುದರ ಗ್ರಹಿಕೆಯನ್ನು ದೇವರು ನಮಗೆ ಕೊಟ್ಟರು. 것이라고 일러주셨습니다. ಶಿಲುಬೆಯನ್ನು ಹೊತ್ತುಕೊಳ್ಳುತ್ತಾ ಕ್ರಿಸ್ತನು ಮೊದಲು ನಮಗೆ ಯಾತನೆಯ ಉದಾಹರಣೆಯನ್ನು ತೋರಿಸಿದ್ದರಿಂದ ನಾವು ಕೂಡ ನಮ್ಮ ಶಿಲುಬೆ ಚಿಕ್ಕದಾದರೂ ದೊಡ್ಡದಾದರೂ ದೂರು ಕೊಡದೆ ಗುಣುಗುಟ್ಟದೆ ಕೃತಜ್ಞತೆಯ ಮನಸ್ಸಿನಿಂದ ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಆ ಹಾದಿಯನ್ನು ಹಿಂಬಾಲಿಸೋಣ. ಹಾಗಾಗಿ ಪರಲೋಕದ ಕುಟುಂಬದ ಸದಸ್ಯರಂತೆ ನಾವು ಪರಲೋಕ ರಾಜ್ಯವನ್ನು ತಲುಪಬಹುದು. ಇಂದಿನ ಮಧ್ಯಾಹ್ನದ ಆರಾಧನೆಯ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.